ಹೇಳ್ತಾ ಇದ್ದೀನಿ, ಟೈಮ್ಗೆ ಸರಿಯಾಗಿ ತಗೋತಾ ಇರಿ. ಓ ರಾಜಗೋಪಾಲ್, ಎಷ್ಟಾಯ್ತು ಬಂದ ತಕ್ಷಣ ಫೋನ್ ಮಾಡೋದಲ್ವನ್ರಿ? ಇಲ್ಲ ಸರ್, ಈಗಷ್ಟೇ ಬಂದೆ. ಹೌದಾ, ಕುತ್ಕೊಳ್ಳಿ. ಮತ್ತೆ ವಿಷಯ ಏನಾದ್ರು ಗೊತ್ತಾಯ್ತಾ? ಎಸ್ ಸರ್, ಒಂದು ಬಿಗ್ ಗುಡ್ ಟ್ವಿಸ್ಟೇ ಇದೆ ಸರ್. ನಾವು ಅರೆಸ್ಟ್ ಮಾಡಿರೋರಲ್ಲಿ ಒಬ್ಬ ಬಾಯ್ ಬಿಟ್ಟಿದ್ದಾನೆ. ಇನ್ಫ್ಯಾಕ್ಟ್ ಅವನೊಬ್ಬನಿಗಷ್ಟೇ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಿರೋದು. ಅಲ್ಲಿ ಕೆಲಸ ಮಾಡೋ ಬೇರೆ ಯಾರಿಗೂ ಗೊತ್ತಿಲ್ಲ. ಅವನ ಇನ್ಫಾರ್ಮೇಶನ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಬಿಸ್ನೆಸ್ ಮ್ಯಾನ್ ರಾಮಲಿಂಗಾರೆಡ್ಡಿ ಕೈವಾಡ ಇದೆ ಅಂತ ಗೊತ್ತಾಗಿದೆ. ರಾಮಲಿಂಗಾರೆಡ್ಡಿ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾನಲ್ಲ ಅವನಾ? ಎಸ್ ಸರ್. ಕನ್ಫರ್ಮಾ? ಅವನ ಫೋನ್ ಟ್ಯಾಪ್ ಮಾಡಿ ಹಳೆ ನಂಬರ್ ಕಾಲ್ ಲಿಸ್ಟಲ್ಲಿ ತೆಗೆಸಿದಾಗ ಕನ್ಫರ್ಮ್ ಆಗಿದೆ. ಗುಡ್, ಇಟ್ಸ್ ಅ ವೆರಿ ಗುಡ್ ನ್ಯೂಸ್. ಅಂತೂ ಒಂದು ಪುಟ್ಟ ಗಾಳಕ್ಕೆ ದೊಡ್ಡ ಮೀನೇ ಬೀಳ್ತಿದೆ. ಬರೀ ದೊಡ್ಡ ಮೀನಲ್ಲ ಸರ್, ಅದೇ ಪುಟ್ಟಗಾಳಕ್ಕೆ ದೊಡ್ಡ ತಿಮಿಂಗ್ಲನೇ ಬೀಳ್ತಿದೆ. ಅಂದ್ರೆ ಈ ಗುಡ್ ನ್ಯೂಸ್ ಜೊತೆಗೆ ಒಂದು ಶಾಕಿಂಗ್ ನ್ಯೂಸ್ ಸಹ ಇದೆ. ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ರಾಮಲಿಂಗಾರೆಡ್ಡಿಯವರಿಗಿಂತ MLA ನರಸಿಂಹಮೂರ್ತಿಯವ್ರ ಇನ್ವಾಲ್ವ್ಮೆಂಟೇ ಜಾಸ್ತಿ ಇದೆ. ಗುಡ್, ವೆರಿ ಗುಡ್. ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ರಾಜಗೋಪಾಲ್. ಇದ್ರ ಮೇಲೆ ಕರೆಕ್ಟಾಗಿ ವರ್ಕ್ ಮಾಡಿ. ಸ್ವಿಮ್ಮಿಂಗ್ಲ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಚೇಚೆ, ಹೆದರ್ಕೊಳ್ಳೋಂಥದ್ದು ಏನಿಲ್ಲ ಮೇಡಮ್. ಒಂದು ವೇಳೆ ಹಾಗೇನಾದರೂ ಆದರೆ ನನಗೊಂದು ಫೋನ್ ಮಾಡಿ ಅಷ್ಟೇ, ಮಿಕ್ಕಿದ್ನೆಲ್ಲ ನಾನು ನೋಡ್ಕೊತೀನಿ. ನಿಮಗೆ ವಿಷಯ ಗೊತ್ತಿರಲಿ ಅಂತ ಫೋನ್ ಮಾಡಿದೆ ಅಷ್ಟೇ. ಏನಾಯ್ತು ಲಕ್ಷ್ಮಿ? ಇನ್ಸ್ಪೆಕ್ಟರ್ ತಾನೇ ಫೋನ್ ಮಾಡಿದ್ದು? ಹೌದು ರೀ, ಈ ಕೇಸ್ನಲ್ಲಿ MLA ಸಾಹೇಬ್ರ ಕೈವಾಡ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. MLA ನರಸಿಂಹಮೂರ್ತಿ ಆ ಮನುಷ್ಯ ಎಂಥವನು ಅಂತ ಎಲ್ರಿಗೂ ಗೊತ್ತು. ಆಶ್ಚರ್ಯ ಪಡೋಂಥದ್ದೇನಿಲ್ಲ. ಲಕ್ಷ್ಮಿ, ಆ ಮನುಷ್ಯ ಸರಿ ಇಲ್ಲ. ಅದೆಲ್ಲ ಅಲ್ಲ ರೀ, ಈ ಕೇಸ್ನಲ್ಲಿ ನಾವು ತಲೆ ಹಾಕಬಾರ್ದು ಅಂತ ಅವರಿಂದ ಬೆದರಿಕೆ ಬರ್ಬೋದು ಅಂತ ಹೇಳ್ತಾ ಇದ್ರು. ಅಯ್ಯೋ ದೇವ್ರೆ, ಅವನು ಕೆಟ್ಟ ಮನುಷ್ಯ ಅಂತಾರೆ. ಅಂಥವ್ರನ್ನೆಲ್ಲ ಎದುರು ಹಾಕ್ಕೊಳ್ಳೋದು ಯಾಕೆ ಬೇಕು ನಮಗೆ? ಹಾಗೇನಾದರೂ ಆದರೆ ಇನ್ಸ್ಪೆಕ್ಟರ್ ನಮ್ಗೆ ಹೇಳಿ ಅಂತ ಹೇಳಿದಾರಮ್ಮ. ಆದರೂ ನಮಗೆ ಯಾಕೆ ಬೇಕು ಲಕ್ಷ್ಮಿ? ಕಷ್ಟನೋ ಸುಖನೋ ಹೇಗೋ ನಮ್ಮ ಪಾಡಿಗೆ ನಾವಿದ್ದೀವಿ. ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂಥವ್ರನ್ನ ಎದುರು ಹಾಕ್ಕೊಳ್ಳೋದಕ್ಕಾಗುತ್ತಾ ನಮಗೆ? ಇದು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋ ವಿಷಯ. ಅವ್ರನ್ನೆಲ್ಲ ಎದುರಿಸಿ ತನಿಖೆ ಮಾಡೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅವ್ರ ಅಧಿಕಾರದ ಮುಂದೆ ನಾವೇನೇನೂ ಅಲ್ಲ.
ಸರ್. ಸರ್, ಇನ್ಸ್ಪೆಕ್ಟರ್ ಶೈಲೇಶ್ ಬಂದಿದ್ದಾರೆ ಸರ್. ಕಳಿಸೋ, ಬೇರೆ ಯಾರನ್ನೂ ಕಳಿಸ್ಬೇಡ. ಸರಿ ಸರ್. ಬನ್ರಿ ಶೈಲೇಶ್. ಸೊ ಏನ್ ಶೈಲೇಶ್, ನಮ್ಗೆ ಕೈಲಾಸ ತೋರಿಸ್ಬೇಕು ಅಂತ ಇದ್ದೀರಾ ಅಂತನ್ನಿ? ಬನ್ರಿ ಕೂತ್ಕೊಳ್ರಿ, ಮಾತಾಡೋಣ. ಪರವಾಗಿಲ್ಲ ಸರ್. ನನಗೆ ಗೊತ್ತಿತ್ತು ಹಿಂಗೆ ಹೇಳ್ತೀರಾ ಅಂತ. ಮಾತಾಡೋಣ ಬನ್ರಿ. ಇಲ್ಲ, ಥ್ಯಾಂಕ್ ಯು ಸರ್. ಏನು ವಿಷಯ ಕರೆಸಿದ್ದು? ಥ್ಯಾಂಕ್ ಯು ಫಾರ್ ಯುವರ್ ಒಬಿಡಿಯನ್ಸ್. ಏನ್ರಿ ಶೈಲೇಶ್, ವಿಷಯ ಇಲ್ಲದೆ ಕಳಿಸ್ಲೇಬಾರ್ದ? ಏನ ಸ್ನೇಹ ವಿಶ್ವಾಸಕ್ಕೆ ವಿಚಾರಿಸೋಣ ಅಂತ ಕರೆಸ್ದೆ. ಬರೀ ಕೂತ್ಕೊಳ್ಳಿ. ಅಂಥ ಮನಸ್ಸು ನಿಮ್ಗಾಗಲಿ ಅಷ್ಟೊಂದು ಟೈಮು ನನಗಾಗಲಿ ಇಲ್ಲ ಅಂತ ಇಬ್ರಿಗೂ ಗೊತ್ತು. ಏನು ಹೇಳಿ ಸರ್? ನಾ ಮಾತಾಡ್ತಾ ಇದ್ದೀರ ಶೈಲೇಶ್. ನೀವೆಷ್ಟೇ ಚೆನ್ನಾಗಿ ಮಾತಾಡಿದ್ರು ಯಾರು ಎದುರುಗಡೆ ಮಾತಾಡ್ತಿದಾರ ಅನ್ನೋದು ಕೌಂಟ್ ಆಗತ್ತೆ ಅಲ್ವೇನ್ರಿ ಶೈಲೇಶ್? ಸಾರಿ ಸರ್. ಇರಲಿ ಬಿಡಿ, ಸಲಿಗೆ ನಾನು ತರ ನಿಮಗೆ ಕೊಟ್ಟಿದ್ದು. ಅಲ್ಲಪ್ಪ, ಒಂದು ಕ್ಷೇತ್ರದ MLA, ಅದೇ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟ್ರು, ಅಣ್ಣ ತಮ್ಮಂದು ಇದ್ದಂಗಲ್ವಾ? ಇರಲಿ, ಏನು ಮೀಡಿಯಾ ಎದುರುಗಡೆ ಹೀರೋ ಆಗ ಕೊಟ್ಟಿದ್ದೀರಂತೆ? ಏನ್ರಿ, ಹೀರೋ ಆಗಕ್ಕೆ ಅಷ್ಟೊಂದು ಇಷ್ಟನಾ ಸರ್? ಮತ್ತೆ ಟಿವಿಲೆಲ್ಲ ನೀವು ಡ್ರಗ್ಸ್ ಗೋಡೌನು ಸೀಸ್ ಮಾಡಿದ್ದೆ ಸುದ್ದಿ. ಇಡೀ ಮುಳ್ಳಿನ ಗಿಡನ ಬೇರ್ ಸಮೇತ ಕೀಳೋ ಕೆಲಸ ಆಗಬೇಕು. ಒಂದು ಡ್ರಗ್ಸ್ ಗೋಡೌನ್ ಸೀಸ್ ಆದರೆ ಸಾಲದು, ಅದ್ರ ಮೂಲ ಎಲ್ಲಿದೆ, ಅದ್ರ ಹಿಂದೆ ಯಾರ್ಯಾರಿದ್ದಾರೋ ಅವರೆಲ್ರಿಗೂ ಶಿಕ್ಷೆ ಆಗಲೇಬೇಕು. ಹಾಗಾಗಿ ಈ ತನಿಖೆನ ಮುಂದುವರಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕ್ರಮನ ತಗೋಬೇಕು. ಕೆಲಸದಲ್ಲಿರೋ ಆಸೆ ಇದೆಯೋ ಇಲ್ವೋ ಎತ್ತಿಸ್ಬಿಡ್ತೀನಿ. ಹೇಳಿದ ಕೆಲಸ ಮಾಡೋದು ಅಷ್ಟೇ ನಿನ್ನ ಕೆಲಸ. ಕೆಲವು ಕೆಲಸಗಳನ್ನ ಮಾಡಬಾರ್ದು ಅಂದರೆ ಮಾಡಬಾರ್ದು ಅಷ್ಟೇ.